ನೀವು ತಾಕತ್ತಿದ್ರೆ, ನೀವು ಭೀಮರಾವ್ ಅಂಬೇಡ್ಕರ್ ಅಭಿಮಾನ ಪ್ರೀತಿ ಉಂಟು ಸ್ವಲ್ಪ ಇಲ್ಲ ಅವರಲ್ಲಿ ಇದ್ದರೆ ಶಾ ಅವರು ಒಂದು ನಿಮಿಷ ಕ್ಯಾಬಿನೆಟ್ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಮಿತ್ ಶಾ ಅವರು ಹೇಳಿದ್ದಕ್ಕೆ ಆಶ್ಚರ್ಯ ಇಲ್ಲ, ಅವ್ರು ಹೇಳಬೇಕಾದವರು. ಯಾಕೆಂದರೆ ಅವರು ಕಿಂಚಿತ್ತು ಅಂಬೇಡ್ಕರ್ ಬಗ್ಗೆ ಗೌರವ ಖಂಡಿತ ಇಲ್ಲ. ಅವರ ಇಲ್ಲಿ ಮನಸ್ಸಲ್ಲಿ ಏನಿತ್ತು ಅದು ಬಾಯಲ್ಲಿ ಹೇಳಿದ್ದಾರೆ ಅಷ್ಟೇ. ಯಾವ ಭಾರತೀಯ ಜನತಾ ಪಕ್ಷ ಅದು ಜನಸಂಘದಿಂದ ಹಿಡಿದು ಇಲ್ಲಿವರೆಗೆ RSS ಸಂಘಟನೆ ಯಾವತ್ತೂ ಪರಿಷ್ಠ ಸಮಾಜದ ಬಗ್ಗೆ ಗೌರವ ತೋರಿಸಲಿಲ್ಲ. ಅದು ನಾವು ಮೂಲಭೂತವಾದ ಅಂದರೆ ಏನು? ಮೂಲಭೂತವಾದ ಅಂತ ಹೇಳಿದ್ರೆ ಶತಮಾನದಲ್ಲಿ ಏನಿತ್ತು ಹಾಗೆ ಇರಬೇಕು ಅಂತ ಹೇಳುದು. ಅದರ ಅರ್ಥ ಏನು ಅಂತ ಹೇಳಿದ್ರೆ ಶತಮಾನದ ಹಿಂದೆ ಪರಿಷ್ಠ ಜಾತಿ ಸಮಾಜ ಹೇಗಿತ್ತು ಹಾಗೆ ಇರಬೇಕು ಅನ್ನೋಂಥ ಜನ ಅವರು. ಅವರಿಂದ ಏನು ಅಪೇಕ್ಷೆ ಪಡ್ಬೋದು? ಯಾರಾದರೂ ಕೆಲವು ಜನ ಅವರ ಜೊತೆ ಸೇರಿದ್ರೆ ಅದು ಅವರಿಗೆ ಖಂಡಿತವಾಗಿ ಜ್ಞಾನೋದಯ ಆಗಬೇಕಾಗಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸಮಯ ಮೀರಲಿಲ್ಲ. ಎಲ್ಲ ಜಾತ್ಯತೀತ ಶಕ್ತಿಗಳು ಮತ್ತು ಸಾಮಾಜಿಕ ನ್ಯಾಯದ ವಂಚಿತರಾದ ಜನ ಇವತ್ತು ಒಗ್ಗಟ್ಟಾಗಬೇಕಾದ ಅಗತ್ಯ ಇದೆ, ಅನಿವಾರ್ಯತೆ ಇದೆ. ನಾವೆಲ್ಲ ಒಟ್ಟಾಗಬೇಕು. ನಮ್ಮಲ್ಲಿ ವಿಭಜನೆ ಭಾವನೆ ಮಾಡ್ತಕ್ಕಂಥ ಜನ ಇರ್ಬೋದು. ಇವತ್ತು ಅದಕ್ಕೆ ರಾಹುಲ್ ಗಾಂಧಿ ಅವರು ಒಬ್ಬ ಯುವ ನಾಯಕ, ಅವರ ಒಂದು ಏನು ಘೋಷಣೆಗಳಿದೆ, ಜೈ ಭೀಮ್, ಜೈ ಗಾಂಧಿ, ಜೈ ಸಂವಿಧಾನ ರಕ್ಷಣೆ, ಇದನ್ನು ಮುಂದಿಟ್ಕೊಂಡು ನಾವು ಹೋಗ್ತೀವಿ. ಏನು ಮಾತಾಡಲಿಲ್ಲ. ಮನಮೋಹನ್ ಸಿಂಗ್ ಮೌನಿ ಅಂತ ಹೇಳಿದರು. ಪಾಪ ಮನಮೋಹನ್ ಸಿಂಗ್ ಏನು ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತಾಗಿತ್ತು. ಇವತ್ತು ಏನು ಅಂತ ಗೊತ್ತಾಯ್ತಲ್ಲ, ಮನಮೋಹನ್ ಸಿಂಗ್ ಏನು ಅಂತ ಹೇಳಿ ಜನರಿಗೆ ಅರ್ಥ ಮಾಡ್ತಕ್ಕಂಥ ಪರಿಸ್ಥಿತಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮೋದಿ ಅವರು ಕೂಡ ಮಾತಾಡಲಿಲ್ಲ. ಇವತ್ತು ಮೋದಿ ಅವರಿಗೆ ನಾನು ಒಂದು ಹೇಳಿಕೆಯನ್ನು ಕೊಡ್ತೀನಿ. ನೀವು ತಾಕತ್ತಿದ್ರೆ, ನೀವು ಭೀಮರಾವ್ ಅಂಬೇಡ್ಕರ್ ಅಭಿಮಾನ ಪ್ರೀತಿ ಉಂಟು ಸ್ವಲ್ಪ ಇಲ್ಲ ಅವರಲ್ಲಿ ಇದ್ದರೆ ಶಾ ಅವರು ಒಂದು ನಿಮಿಷ ಕ್ಯಾಬಿನೆಟ್ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.